ಗಾಯ್ಸ್ ನೆನೆ ನೈಟು ಸೆಲೆಬ್ರೇಷನ್ ಮುಗಿಸಿ ಇವಾಗ ಟೈಮು ನೋಡಿ 12 ಗಂಟೆಗೆ ನಮ್ಮ ಅವ್ವಾಕಿ ಒಂದು ಕೆಲಸ ಕೊಟ್ಟಾಳ. ಏನಂದ್ರೆ ಇವೆರಡು ತಗೊಂಡೋಗ್ಬಿಟ್ಟು ಮೇಲೆ ಇಡಬೇಕಂತೆ. ಭಾಳ ತೂಕ ಹಾಕತ್ತತೆ. ನಮ್ಮ ಅವ್ವಂಗೋಸ್ಕರ ಗಾಳನಾದ್ರೂ ಹಾಕ್ತೀನಿ, ನಮ್ಮ ಅವ್ವಂಗೋಸ್ಕರ ನಾನು ನಮ್ಮ ಅಮ್ಮಂಗೆ ಹೇಳ್ದೆ ಏನಂದ್ರೆ ಹಣ್ಣು ತಿನ್ನಿಲ್ಲ ಅಂದ್ರೆ ಪರವಾಗಿಲ್ಲಮ್ಮ, ಜ್ಯೂಸ್ ಆದ್ರೂ ಮಾಡಿಕೊಡು ಕುಡಿತೀನಿ ಅಂತ ಹೇಳಿದ್ದೀನಿ. ಸೊ ನಮ್ಮಮ್ಮ ದೇವತ ಮನುಷ್ಯ ಜ್ಯೂಸ್ ಮಾಡಿಕೊಡ್ತಾರೆ. ಬೇಡ ರೀ ಗೈಸಿ, ಶೆಕೆಯಲ್ಲಿ ಬದುಕಾಯ್ತಿಲ್ಲ. ಅದು ಹೆಂಗೋ ಏನು ಕತ್ತಿನೋ ಗೊತ್ತಿಲ್ಲ. ಅಮ್ಮ ಏನು ಇದು ಕಾಮನ್ ಸೆನ್ಸ್ ಗೊತ್ತಿಲ್ವಾ? ಹಲೋ, ಡೈಲಿ ನಾನು ಕ್ಲೀನ್ ಮಾಡ್ತೀನಿ, ನಿನಗೆ ಗೊತ್ತಾ? ಶೆಕೆ ತಡಿಯಕ್ಕಾಯ್ತಾ ಇಲ್ಲ, ಸುಮ್ಮನೆ ಇದ್ಬಿಡು, ಬಟ್ಟೆ ತೊಳಸ್ಬಿಟ್ಟು ಈಗ ದೇವ್ರೆಲ್ಲ ಅಯ್ಯೋ ಮನೇಲಿದ್ರೆ ಭಾಳ ಕೆಲಸ ಮಾರೆ, ಎಷ್ಟು ಕೆಲಸ ಅಂತ ನಾನು ಮಾಡಲಿ. ಅಯ್ಯಮ್ಮ, ಇದು ನೋಡಿ ಎಷ್ಟು ಭಾರ ಆಯ್ತಿದು. ಒಬ್ಬನೇ ಮಗ ಮನೇಲಿ ಇದ್ದೀನಿ ಅಂದರೆ ಸ್ವಲ್ಪ ಆಗುತ್ತೆ, ಎಂತ ಮಾಡೋದಕ್ಕಾಗೋದಿಲ್ಲ. ಅಯ್ಯೋ ಯೋ 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 ಕಾಲು ಸುಡ್ತಾ ಇದ್ದಲ್ಲ ಗುರು, ಯಾರೋ ಡೋರ್ ತೆಗೆದ್ರು. ಏನ್ರಿ ಇದು? ಯಾವಾಗ? ಒಂದು ನಿಮಿಷ ಬೈಲಿ. ಏನ್ರಿ ಏನು? 30ನೇ ತಾರೀಕು ರಿಸಲ್ಟು ಫಿಕ್ಸಾ? ಎರಡಿದು ನ್ಯೂಸ್ ಬಂತು. ಅಲ್ಲಲ್ಲಲ್ಲಲ್ಲೇ ಬೆಲ್ಟು ವೈರು ಎಲ್ಲ ರೆಡಿ ಮಾಡ್ಕೋತೀವಿ ಗೈಸ್. ಗೈಸ್ ಇದೊಂದು ರೀಲ್ ಮಾಡ್ಬೇಕಂತ ಇದ್ದೀನಿ. ಸೊ ಯಾವಾಗ ಗೊತ್ತಾ, ಎಕ್ಸಾಮು ಇವತ್ತು ರಿಸಲ್ಟ್ ಡೇಟ್ ಅಂದರೆ ಅವತ್ತಿನ ಬಿಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕೊಂಡಿದ್ದೀನಿ. ನೈಟ್ ಮಾಡೋಣ, ಕಾಯ್ತಾ ಇರ್ತೀನಿ. 30ನೇ ತಾರೀಕು ರಿಸಲ್ಟ್. ಟಾಟಾ ಬೈ, 30ನೇ ತಾರೀಕು ಸಿಗೋಣ. 30ನೇ ತಾರೀಕು ಗೈಸ್ ಫೈನಲಿ ಚಿರುದು ರಿಸಲ್ಟ್ ಬಂದ್ಬಿಟ್ಟು. ಮಾಮ್, ಚಿರುದು ರಿಸಲ್ಟ್ ಬಂದ್ಬಿಟ್ಟು 30ನೇ ತಾರೀಕು. 30ನೇ ತಾರೀಕು ರಿಸಲ್ಟು. ಎಲ್ರಿಗೂ 30ನೇ ತಾರೀಕು ಕಾಯ್ತಾ ಇರೋಣ. ಏನು ಗೊತ್ತಾ, ಎಷ್ಟು ಜನ ಕಾಯ್ತವ್ರು ಗುರು ಚಿರು ರಿಸಲ್ಟ್ ಅಂತ. ಫೈನಲಿ 30ನೇ ತಾರೀಕು ಅವನದು ರಿಸಲ್ಟ್ ಬರುತ್ತೆ. ಎಲ್ಲ ಕುತ್ಕೊಂಡು ನೋಡುವ. ನಾನು ಇವತ್ತು ಏನು ಕಂಟೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸಿಕ್ತಲ್ಲ ಗೈಸ್, ಚಿರಂತದು ರಿಸಲ್ಟ್ ಡೇಟ್ ಫಿಕ್ಸ್ ಆಯ್ತು. ಯಾವಾಗ? 30ನೇ ತಾರೀಕು. ತೆಗಿತಾನೆ ಒಂದು, ಅವ್ನಿಗೆ ಎಷ್ಟು ಬೇಕು ಅಷ್ಟು ತೆಗಿತಾನೆ. ಗೈಸ್ ಇಲ್ಲಿ ನೋಡಿ ಗೈಸ್, ಅಣ್ಣ ಫಸ್ಟು ಅವನೇ ನೋಡ್ಕೊ ಬಂದ್ಬಿಟ್ಟು ನಮಗೆ ಹೇಳ್ತಾನೆ ಅದು ತಪ್ಪದ, ಹಂಗೆ ಮಾಡಬಾರ್ದಂಗೆ. ಏನಿದ್ರು ನಾನು ಎಲ್ಲ 6-7 ಜನನು ಕರೆಸ್ತಾ ಇದ್ದೀನಿ. ನಮ್ಮ ಎಲ್ಲ 7 ಜನನು ಇರ್ತೀವಿ. ಸೆಂಟ್ರಲ್ ನೀನು ಇರ್ತೀಯ, ನಿನ್ ರಿಸಲ್ಟ್ ಓಪನ್ ಮಾಡ್ತೀಯ. ಗೈಸ್ ನಾನು ಪಾಸ್ ಆದ್ರೆ ಹೊಗಳ್ತಾರೆ, ಫೇಲ್ ಆದ್ರೆ ಉಗಿತಾರೆ. ಅದ್ ಮಾಡೋದು ಫಸ್ಟ್ ಹೆಂಗಿದ್ರು ಪಾಸ್ ಆಗ್ತಿ ಅಂತ ಎಲ್ರು ಗೊತ್ತಿರೋ ವಿಷಯನೇ. ನಾನ್ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ಬಿಟ್ಟು ಫೇಲ್ ಆದ್ರೆ ಸರಿ ಆಯ್ತಪ್ಪ. ಇವಾಗ ಅದೆಲ್ಲ ಹೇಳೋದ್ ತಪ್ಪು, ಅದೆಲ್ಲ ಏನೋ ಮಾಡೋದ್ ತಪ್ಪು. ನಾವೆಲ್ಲ ಕೂತಿರ್ತೀನಿ, ಸೆಂಟ್ರಲ್ ಕೂತಿರ್ತೀಯ ನೀನು, ಅವಾಗ ರಿಸಲ್ಟ್ ಓಪನ್ ಮಾಡ್ಬೇಕು. ಎಲ್ರಿಗೂ ರಜಾ ಹಾಕ್ಸ್ಬಿಡ್ತೀನಿ 30ನೇ ತಾರೀಕು. ಲ್ಯಾಪ್ಟಾಪ್ ಎಲ್ರಿಗೂ ನಿನ್ ಕೈಲಿ ನೀನೇ ಓಪನ್ ಮಾಡು. ಪಾಸ್ ಆದ್ರೆ ನಿಮ್ ಕಡೆಯಿಂದ ಏನು ಪಾಸ್ ಆಗಿರೋ ಪಾರ್ಟಿ, ನನ್ ಕಡೆಯಿಂದ 300 ಆಗಿರೋ ಪಾರ್ಟಿ. ಅಷ್ಟೇ. ರೆಸಾರ್ಟ್ ಅಲ್ಲ, ಊಟಕ್ಕೆ ಡಿನ್ನರ್. ಹಂಗಾರೆ ಎಲ್ಲ ಡಿವೈಡೆಡ್ ಬೈ 2. ಅಲ್ಲ ನೀನ್ ಫಸ್ಟ್ 300 ಕೊಡ್ಸು. ಅದನ್ನೇ ಪಾಸ್ 300 ಎಲ್ಲ ಎರಡು ಒಟ್ಟಿಗೆ ರಿಸ್ಕಿ ತಗೋಬಾರ್ದು. ಇವಾಗ ನನ್ನ ಅಕ್ಕಗೆ ಫೋನ್, ಗೈಸ್ ಏನ್ ಗೊತ್ತಾ, ಅಕ್ಕಂಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ, ಅಕ್ಕ 30ನೇ ತಾರೀಕು ನೀವು ರಜಾ ಹಾಕೊಂಬಿಡಿ, ಇಲ್ಲಾಂದ್ರೆ ಆಫ್ಟೇ ಬಂದ್ಬಿಡಿ. ಅಂಕಲ್ಗೆ ಹೇಳ್ಬಿಡ್ತೀನಿ ಆಫ್ಟೇ ಬಂದ್ಬೇಡ, ಅಪ್ಪಂಗೆ ಹೇಳ್ಬಿಡ್ತೀನಿ. ಅವ್ನ ಕೈಲಿ ಮೊಬೈಲ್ ಕೊಡೋದು ಬೇಡ. ಮೊಬೈಲ್ ಕೊಡ್ದಲ್ಲೇ ಸೀದಾ ಅವನು ರೂಮಲ್ಲಿ ಲಾಕ್ ಮಾಡ್ಬಿಡೋದು. ಅವ್ನ ಕೈಯಿಂದ ಮೊಬೈಲ್ ಇಸ್ಕೊಂಡ್ಬಿಟ್ಟು ಸೀದಾ ರೂಮಿಗೆ ಲಾಕ್ ಮಾಡ್ಬಿಟ್ಟು ನಾವೆಲ್ಲರೂ ಬಂದು 6 ಜನ ಹಿಂಗೆ ನೀಟಾಗಿ ಹಾಲಲ್ಲಿ ಕುತ್ಕೊಂಡು ಆಮೇಲೆ ಅವನ್ನ ಕರೆದು ಅಣ್ಣನ ಸೆಂಟ್ರಲ್ ಕೂರಿಸಿ ಲ್ಯಾಪ್ಟಾಪ್ ಅಲ್ಲಿ ನೀಟಾಗಿ ಓಪನ್ ಮಾಡೋದು. ನಾನು 29ನೇ ತಾರೀಕು 12 ಗಂಟೆಗೆ ರಿಸಲ್ಟ್ ಬಿಡ್ತಾರೆ ರಾತ್ರಿ. ಇಲ್ಲ 12 ಗಂಟೆಗೆ ಬಿಡಲ್ಲ, ಅದು ಅಷ್ಟು ಬೇಗ ಬಿಡಲ್ಲ. ಡೇಟ್ ಕೊಟ್ಟಾರೆ, ಅಷ್ಟು ಬೇಗ ಬಿಡಲ್ಲ. 30ನೇ ತಾರೀಕೆ ನೋಡ್ಬಿಟ್ಟು ಮಲಗುತ್ತೀನಿ, ಬೆಳಗ್ಗೆ ಎದ್ದು ಬಂದು ಏನು ಗೊತ್ತಿಲ್ಲ ಅಂತಾರ ಇಡ್ತೀನಿ ಅಷ್ಟೇ. ನೋಡ್ತೀಯಾ, ನಿನ್ ಎಲ್ಲ ಫುಲ್ಲು ನೀನ್ ನೋಡ್ಲೇಬಾರ್ದು ರಿಸಲ್ಟ್ ಹಂಗ್ ಮಾಡ್ತೀನಿ. ನೀನ್ ನಮ್ ಜೊತೆಲೇ ನೋಡ್ಬೇಕು ರಿಸಲ್ಟ್ ಹೆಂಗೈತೆ ಅಂತ. ಓಕೆ ಗೈಸ್, ಇದನ್ನೇ ಮಾಡೋಣ. ಬೆಸ್ಟ್, ಆಲ್ ದ ಬೆಸ್ಟ್. ಇದನ್ನ ಅವನು ನಮ್ಮ ಹತ್ರ ನೋಡ್ಬೇಕು, ನಮ್ಮ ಜೊತೆ ನೋಡ್ಬೇಕು, ಅವಾಗಲೇ ಮಸ್ತ್ ಇಂಟ್ರೆಸ್ಟಿಂಗು. ಓಕೆ ಹಲೋ
ರಿಸಲ್ಟ್ ಈಸ್ ಮೈನ್. ಒಬ್ನೇ ನೋಡ್ಕೊಂಡು ಅನ್ಭವಿಸ್ಕೋಬೇಡ, ನಮಗೂ ತೋರ್ಸ್ಬಿಟ್ಟು ಅನ್ಭವಿಸ್ಕೊ. ಓಕೆ, ನಿಮ್ ಮುಂದೆನೆ ಓಪನ್ ಮಾಡ್ತೀನಿ, ನಿಮ್ ಮುಂದೆನೆ ನೋಡ್ತೀನಿ. ಅದೇ ಬೇಕಾಗಿರೋದು ಮೈನ್. ಅದೇನೇ ಇಡ್ಲು ಎಕ್ಸ್ಪ್ರೆಷನ್ಸ್ ಎಲ್ಲ ರಿಯಲ್ ಆಗಿ ಕೊಡ್ತೀನಿ. ರಿಯಲ್ ಅದಲ್ಲ, ನೀನ್ ನೋಡ್ಲೇಬಾರ್ದು ನೀವು. ಯಾಕಂದ್ರೆ ಗೈಸ್ ನೀವು ತುಂಬಾ ಜನ ಕಾಯ್ತಾ ಇದೀರಾ. ಈಗ ಅವ್ನು ನೋಡ್ಬಿಟ್ಟು ಅನ್ಕೊಳ್ಳಿ, ನೋಡಾದ್ಮೇಲೆ ಹೆಂಗಿದ್ರು ಗೊತ್ತಿರುತ್ತೆ. ನಾವು ಬಂದ್ಬಿಟ್ಟು ಫೇಕ್ ಎಕ್ಸ್ಪ್ರೆಷನ್ ಕೊಡೋದ್ ಬಿಟ್ಟು ಅಲ್ಲ. ನಿಮ್ಗೋಸ್ಕರ ನಾನು ಇವ್ರಿಗೆ ಒಂಚೂರು ನೋಡಿ ಎಲ್ಲ 29ನೇ ತಾರೀಕು ನನ್ನ ಫೋನ್ ಏನೇನೈತೋ ನಮ್ಮ ಮನೆ ಗ್ಯಾಜೆಟ್ಸ್ ಎಲ್ಲ ನಮ್ ಸುದೀಪಣ್ಣ ಕೈ ಕೊಟ್ಬಿಡ್ತೀನಿ. ಆಯ್ತು, ಬೆಳಗ್ಗೆ ಬಂದ್ರಿ ಆರಾಮಾಗಿ ಬಂದ್ ನಮ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ನೋಡು. ಒಳ್ಳೆ ಆರಾಮಾಗಿರುತ್ತೆ. ಎದುರ್ಕೋಬೇಡ. ರಿಸಲ್ಟ್ ತಾನೆ, ಸಿಂಗಲ್ ಶೀಟ್ ಪೇಪರ್ ಕೆನಾಟ್ ಡಿಸೈಡ್ ಫ್ಯೂಚರ್. ಹಿಂಗ್ ಹೇಳಿ ಅವ್ನ ಮೈಂಡ್ ಸೆಟ್ ಅಲ್ಲಿ ಕೂತಿರೋದೇ ಅದು. ಮಾಮ್ 30ನೇ ತಾರೀಕು ರಿಸಲ್ಟು. ಕರೆಕ್ಟಾಗಿ ಎಲ್ರು ಇಲ್ಲಿ ಕುತ್ಕೊಂಡು ಅವನ ಸೆಂಟ್ರ್ ಕರ್ಕೊಬಂದು ಕೂರಿಸಿ ಲ್ಯಾಪ್ಟಾಪ್ ಮುಂದೆ ಹಿಂಗ್ ನೀಟಾಗಿ ನೋಡಿ ಅನ್ನಿಸ್ ಮಾಡ್ಬೇಕು. ಆದ್ರೆ ಅವ್ನು 12 ಗಂಟೆಗೆ ನೋಡ್ಬಿಡ್ತಾನಂತೆ ನೋಡಪ್ಪ. ರಾತ್ರಿ ವೇಸ್ಟ್ ತಾನೆ ಆಗ ನೋಡಿದ್ರೆ. ನೀನ್ ನೋಡ್ಬೇಡ ಕಣ, ನಾವು ನಮ್ ಜೊತೆ ನೋಡ, ಅವತ್ತು ಸೂಪರ್. ಫೇಲ್ ಆದ್ರೆ ನೀವೇನು ಮಾತಾಡಲ್ಲ, ನಾವ್ ಏನು ಮಾತಾಡಲ್ಲ. ಈಗ 1 ನಿಮಿಷ ಫೇಲ್ ಆದೆ ಅಂತ ಏನ್ ಮಾಡಕ್ಕಾಯ್ತದೆ? ಅದೇ ಏನಾರು ಮಾಡಕ್ಕಾಯ್ತದೆ? ಕೆಪಾಸಿಟಿ ಇರೋದು ನಾನು ಬರ್ದಿದ್ದೀನಿ. ಅದ್ ಗೊತ್ತಾಯ್ತು ನಂಗೆ, ಅದೆಲ್ಲ ಬೇಡ. ಇದೇಳು ಇಲ್ಲ 29ನೇ ತಾರೀಕು ನೈಟ್ 11:59 ನಿನ್ ಫೋನು ಹ್ಯಾಂಡ್ ಓವರ್ ಎಲ್ಲ ನಮ್ಗೆ. ನನ್ನ ಮನೆಗೆ ಬಂದ್ಬಿಡ್ತೀನಿ, ನಿನ್ ಜೊತೆ ಲಾಕರ್ ಅಲ್ಲಿ ಹಾಕಿ ಇಟ್ಬಿಡ್ತೀವಿ. ಮಲ್ಕೊಬಿಡ್ತೀನಿ ನಿಮ್ ಜೊತೆಗೆ. ಬೆಳಗ್ಗೆ ಎದ್ದು ಹಂಗೆ ನೋಡ್ಬಿಟ್ಟು ಮನೆಗೆ ಹೋಗ್ತೀನಿ ಆಮೇಲೆ ಡೈರೆಕ್ಟ್. ಆಯ್ತು, ರೆಡಿಮಾ? 30ನೇ ತಾರೀಕು ಅವನ ಭವಿಷ್ಯ 30ನೇ ತಾರೀಕು ಐತೆ. ಅನ್ಸೋದಕ್ಕೆ ನಾನು ಮನೆಗೆ ಹೋಗಿ ನೋಡೋದು. ಅವ್ನ್ ನಿನ್ ಭವಿಷ್ಯ 30ನೇ ತಾರೀಕಲ್ಲಿ ಐತೆ ಅಂತ ಹೇಳಿ. ಅಂದ್ರೆ ಫಸ್ಟ್ ಪಿ ಯು ಸಿ ಹೋಗ್ತೀಯಾ ಇಲ್ಲ ಸಪ್ಲಿಮೆಂಟರಿ ಬರೀಬೇಕಾ? ಆ ತರದ್ ಹೇಳಿದ್ ನಾನು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವಾಗ ಟೈಮು 2 ಗಂಟೆ ಹತ್ತತ್ರ. ಸೊ ಮನೆಗೆ ಏನು ಗೊತ್ತಾ, ಒಂದಿಷ್ಟು ಐಟಮ್ಸ್ಗಳು ಬಂದಿದೆ. ಮಾಲ್ಕಿಸ್ಟ್ ಬಿಸ್ಕೆಟ್ ಬಂದೈತೆ. ಸೊ ಇದನ್ನ ನಾನು ಒಂದೊಂದೇ ತಿನ್ನೋದು. ಇನ್ ಕೇಸ್ ನೀವು ತಿನ್ನಬಾರ್ದು ಅಂತ ಹೇಳಿದ್ರೆ ನಾನು ಇದನ್ನ ತಿನ್ನಲ್ಲ, ಬಿಟ್ಬಿಡ್ತೀನಿ. ಬಿಕಾಸ್ ನಾನು ಹೇಳ್ದಂಗೆ ಸೊ ಹೊರಗಡೆ ಐಟಮ್ನ ತಿನ್ನಬಾರ್ದು ಅಂತ ಇದ್ದೀನಿ. ಸೊ ಅಂದರೆ ಏನಂದರೆ, ಈಗ ಕಾಫಿ ಕುಡಿತೀನಿ, ಅದಕ್ಕೆ ಒಂದು 2 ರಸ್ ತಿಂತೀನಿ ಬೆಳಗ್ಗೆ. ಪಾರ್ಲೆಜಿ ಬಿಸ್ಕೆಟ್ ಒಂದು 2-3 ಬಿಸ್ಕೆಟ್ ತಿಂತೀನಿ. ಸೊ ಇವಾಗ ಮಾಲ್ಕಿಸ್ಟ್ ತಿನ್ನಲ್ಲ. ಇಲ್ಲ ಹೊರಗಡೆ ಏನೇ ಆಯ್ತು ಪರವಾಗಿಲ್ಲ, ವಾಪಸ್ ಡಿಮಾರ್ಟಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ, ನೀನು ಕೊಡಲ್ಲ. ಹೊರಗಡೆ ಆಯ್ತು ಹರೀಶರು. ಗೈಸ್ ಇವಾಗ ಇದನ್ನ ಅಂದ್ರೆ ಇವಾಗ ಇದನ್ನ ತಿನ್ಬಾರ್ದು ಅಂತ ನೀವ್ ಹೇಳಿದ್ರೆ ನಾನು ತಿನ್ನಲ್ಲ, ಬಿಟ್ಬಿಡ್ತೀನಿ. ಇಲ್ಲ ಬಿಟ್ಬಿಡು, ಈಚೆ ಊಟ ತಿನ್ನಲ್ಲ ಅಂದ್ರೆ ತಿನ್ಕೊಡ್ದು. ನಿನ್ಗೂ ಸೇರ್ಸಿನೇ ಈ ಡಯಟ್. ಇಲ್ಲ ಏನ್ ಗೊತ್ತಾ, ಈ ಡಯಟ್ ನೀನು ಡಯಟ್ ಮಾಡ್ಬೇಕು. ಇಲ್ಲ 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 ತಿನ್ಬೇಕು ಅಂದ್ಲ. ಯಪ್ಪ ಪೆಪ್ಸಿನೆಲ್ಲ 2 ಲೀಟರ್ ಕುಡಿಯೋದು. ಯಪ್ಪ ಅಯ್ಯೋ ಅಯ್ಯೋ ದುರ್ವಿದಿಯೇ. ಇಲ್ಲ ಗೈಸ್ ಇದನ್ನ ಬಿಟ್ಬಿಡ್ತೀನಿ, ಇದನ್ನ ಬಿಟ್ಬಿಡೋಣ ಗೈಸ್. ಇವಾಗ ನಾನು ಏನೋ ಹೇಳಕ್ ಬಂದ್ರಿ. ಇಲ್ಲ ನನ್ ಜೊತೆ ಚಿರು ಕೂಡ ಡಯಟ್ ಮಾಡ್ತಾನೆ. ಅವನು ಹೊರಗಡೆ ಫುಡ್ ತಿನ್ನೋದನ್ನ ಬಿಡ್ಬೇಕು. ಯಾಕಂದ್ರೆ ನೀವಿವಾಗ ಕಮೆಂಟ್ ಅಲ್ಲಿ ಇನ್ಫಾರ್ಮ್ ಮಾಡಿ. ಬಿಕಾಸ್ ಏನಂದ್ರೆ ಇವಾಗ ನೋಡಿ 2 ಲೀಟರ್ ಪೆಪ್ಸಿ ಗೊಳಗೊಳ ಅಂತ ಕುಡಿದು ಬಿಡ್ತಾನೆ. ಮೊಟ್ಟೆ ಪಪ್ಸ್ ತಿಂತಾನೆ, ಆಮೇಲೆ ತಾಯಿ ಪಲಾವು, ವಡಪಾವು, ಸ್ವೀಟು ಇದನ್ನೆಲ್ಲ ಸಿಕ್ಕಾಪಟ್ಟೆ ತಿಂತಾನೆ. ಇವನು ಸಿಕ್ಕಾಪಟ್ಟೆ ತಿಂತಾನೆ. ನೋಡಿ ಚಾಟ್ ಮಾಡ್ತಾನೆ ನೋಡಿ ಹುಡುಗಿ ಜೊತೆ ಮಾಡ್ತಾ. ಇವಾಗ ಒಂದ್ ನಿಮಿಷ ಇವಾಗ ನೀನ್ ಏನ್ ಹೇಳ್ತೀಯ, ನಾನು ಸಬ್ಸ್ಕ್ರೈಬರ್ಸ್ ಮಾತನ್ನ ಕೇಳ್ತೀನಿ ಅಂತ ಹೇಳ್ತೀಯ, ಕರೆಕ್ಟಾ? ಓಕೆನಾ ಗೈಸ್, ಇವಾಗ ನೀವ್ ಇನ್ಫಾರ್ಮ್ ಮಾಡಿ. ಸೊ ಅವನು ಔಟ್ಸೈಡ್ ಜಂಕ್ ಫುಡ್ ತಿನ್ಬೇಕಾ ಬೇಡವಾ ಅಂದ್ರೆ ಅವ್ನು ತಿನ್ನೋದೇ ಜಾಸ್ತಿ ಅದು ಗೊತ್ತಿರೋ ವಿಷಯನೇ. ಸೊ ನೀವ್ ಇನ್ಫಾರ್ಮ್ ಮಾಡಿ. ಅವ್ನು ತಿನ್ನೋದು ಬೇಡ ಅಂತ ನೀವ್ ಹೇಳಿದ್ರೆ ನನ್ನ ಜೊತೆಲಿ ಅವನು ಕೂಡ ಫಾಲೋ ಮಾಡಿಸ್ತೀನಿ, ಅವನಿಗೂ ಕೂಡ ಫಾಲೋ ಮಾಡಿಸ್ತೀನಿ. ಇವಾಗ ಏನ್ ಹೇಳ್ತೀವಿ, ಜಿಮ್ಮಕ್ ನೀವು ಮೆಸೇಜ್ ಹಾಕ್ರಿ, ಕರ್ಕೊಂಡು ಹೋಗೋದಕ್ಕೆ ಬಿಟ್ಟಿಲ್ಲ ಗೈಸ್. ಇವಾಗ ಈ ಅಣ್ಣನೇ ಕರ್ಕೊಂಡು ಹೋಗ್ಬೇಕು, ಅದೇನಾದ್ರು ಮಾಡಿ ಕರ್ಕೊಂಡು ಹೋಗ್ಬೇಕು. ಸೊ ಏನಂದ್ರೆ ನಮ್ಮ 5 ಜನ ನೆನ್ನೆ ಎಲ್ಲ ಫ್ರೆಂಡ್ಸ್ 5 ಜನ ಹುಡುಗರು ಬಂದಿದ್ರಲ್ಲ, ಅವರು ಹೇಳಿದ್ರು 18 ವರ್ಷ ಆದ್ಮೇಲೆ ಹೋಗು, ಇವಾಗ ಬೇಡ ಅಂತ ಹೇಳಿದಾರೆ. ಅದಕ್ಕೋಸ್ಕರ ಇವಾಗ ಅದು ಬಿಡಿ, ಆ ಟಾಪಿಕ್ ಬಿಟ್ಟಾಕಿ ಇವಾಗ ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ, ಇದೇನ್ ಬೇಡ. ನೋಡಿ ಗೈಸ್ ಪ್ರೂಫು. ಸೊ 2 ಲೀಟರ್ ನೆನ್ನೆ ಅರ್ಧಕ್ಕರ್ಧ ಖಾಲಿ ಮಾಡಿರೋದು. ಯಾವತ್ತು ನೀವು ಸುಳ್ಳೆಲ್ಲ ಹೇಳ್ಬಾರ್ದು. ಅರ್ಧಕ್ಕರ್ಧ ಖಾಲಿ ಮಾಡಿರೋದು ಇವನು, ಓಕೆನಾ? ಅರ್ಧಕ್ಕರ್ಧ ಖಾಲಿ ಮಾಡಿದಾನೆ. ಇವಾಗ ಪೆಪ್ಸಿ ಆಯ್ತು ನಿಮಿಷ, ನಿಮ್ ಮುಂದೆನೆ ಪೆಪ್ಸಿ ಕುಡಿತಾನೆ, ಇದೊಂದು ಸಾಕ್ಷಿ. ಸೊ ಔಟ್ ಸೈಡ್ ಫುಡ್ ಅವನು ಸಿಕ್ಕಾಪಡೆ ತಿಂತ, ಅದಕ್ಕೆ ನೀವು ಪ್ರಶ್ನೆ ಮಾಡಿದ್ದು. ಅವ್ನು ನಮ್ಮ ಮಾತು ಕೇಳಲ್ಲ,
ಅಪ್ಪ ಅಮ್ಮನ ಮಾತಂತೂ ಕೇಳೋದೆಲ್ಲ ಬಿಟ್ಬಿಡಿ, ಅದು ಸೆಕೆಂಡ್ರಿ ಪ್ರಶ್ನೆ. ನಿಮ್ಮ ಮಾತ ಮಾತ್ರ ಸಿಕ್ಕಾಪಟ್ಟೆ ಕೇಳ್ತಾನೆ. ಇವಾಗ ನೀವು ಕರೆಕ್ಟ್ ಆಗಿ ಹೇಳಿ ಔಟ್ ಸೈಡ್ ಜಂಕ್ ಫುಡ್ ನ ತುಂಬಾ ತಿಂತವನೆ. ಸೊ ನೀವೇನಾದ್ರೂ ಬ್ರೋ ನಿಮ್ ಜೊತೆಲಿ ಅವನು ಕೂಡ ಕಂಟ್ರೋಲ್ ಮಾಡಿಸಿ ಅಂತ ಕಮೆಂಟ್ ಬಂತು, ಜಾಸ್ತಿ ಅದೇ ಕಮೆಂಟ್ ಬಂತು ಅಂದ್ರೆ ನಾನು ಅವನಿಗೆ ತಿನ್ನಕ್ಕೆ ಬಿಡಲ್ಲ ಔಟ್ ಸೈಡ್ ಫುಡ್. ಆಯ್ತು ತಿನ್ನೋ ಯಜ, ಡ್ರೈ ಫ್ರೂಟ್ಸ್ ತಿನ್ನು, ಮನೇಲಿ ಬಾಳೆಹಣ್ಣು ತಿನ್ನು, ಫ್ರೂಟ್ಸ್ ತಿನ್ನು. ಗೈಸ್ ನನಗೂ ಮೊಸರನ್ನ ನೋಡಿ 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 ಈಗ ನಾನು ಹೊರ್ಗಡೆ ತಿನ್ನಲ್ಲ ಅಂತ ಡಿಸೈಡ್ ಆದ್ಮೇಲೆ ತಿಂತಾ ಇಲ್ವಲ್ಲ. ಸೊ ನಮ್ಮಮ್ಮ ಮೊಸರನ್ನ ಮೇಲ್ ಮೊಸರನ್ನ, ಮೊಸರನ್ನ ಮೇಲ್ ಮೊಸರನ್ನ, ಮೊಸರನ್ನೇ ಹಂಗಾರೆ ಫಸ್ಟ್ ಇರಂದು ತಿನ್ಸು. ಬ್ಯಾಡ್ರಿ ಅಪ್ಪ, ನನಗೂ ಮೊಸರ ತಿಂತೀನಿ ಸಾಕಾಗ್ಬಿಟ್ಟೈತೆ. ಹೊಸದಾಗಿ ಏನ್ ತಿನ್ಬೇಕು. ಆಮೇಲೆ ಇನ್ನೊಂದು ಗೈಸ್, ಇವಾಗ ಮ್ಯಾಗಿದು ಟ್ರೆಂಡಿಂಗ್ ಐತೆ, ಮ್ಯಾಗಿ, ಲೇಸು, ಕುರ್ಕುರೆ, ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂಥರ ತಿನ್ಬೇಕು ಅನ್ನೋದು. ಅದನ್ನ ತಿನ್ಬೋದಂತೆ ನಾನು ಕೇಳಿದ್ದೀನಿ. ಸೊ ಅಂದ್ರೆ ತಿನ್ಬೋದು, ಏನ್ ತೊಂದರೆ ಇಲ್ಲ ಅಂತ ಕೇಳಿದೆ. ಸೊ ಇವಾಗ ಅದನ್ನ ಮಾಡ್ಕೊಂಡು ತಿನ್ಬೇಕು ಒಂದ್ ಸ್ವಲ್ಪ. ಗೈಸ್ ಮ್ಯಾಗಿ ತರಿಸಿದೀನಿ, ಮ್ಯಾಗಿ, ಲೇಸು ಇದನ್ನೆಲ್ಲ ತರಿಸಿದೀನಿ. ಜಸ್ಟ್ ಲೈಟ್ ಆಗಿ ಅದು ಮೇಲ್ ಹಿಂಗೆ ಹಾಕ್ಬಿಟ್ಟು ಜಸ್ಟ್ ಮ್ಯಾಗಿ ಇವಾಗ ಒಂದು ಟ್ರೆಂಡಿಂಗ್ ಐತೆ, ಅದನ್ನ ಮಾಡ್ಕೊಂಡು ತಿನ್ನೋದಕ್ಕೆ. ಸೊ ಇದು ಅಂದ್ರೆ ಇವಾಗ ಇದು ನೋಡಿ, ಇವಾಗ ತಿನ್ಬಾರ್ದು ಇದನ್ನ ಅಂತಂದ್ರೆ ತಿನ್ನಲ್ಲ, ಇದನ್ನ ಒಂದು ಸ್ವಲ್ಪ ಲೈಟಾಗಿ ತಿನ್ಬೋದು ಅಂತ ಕೇಳ್ಪಟ್ಟಿದ್ದೀನಿ, ಅದಕ್ಕೋಸ್ಕರ ತಿಂತಾ ಇರೋದು. ಗೈಸ್ ಇಲ್ಲಿ ನೋಡಿ, ನಾನು ಮತ್ತೆ ಅಮ್ಮ ಫುಲ್ಲು ವರ್ಕ್ ಮಾಡಿಬಿಟ್ಟು, ಅಂದರೆ ಅಡುಗೆ ನಾವಿಬ್ಬರು ಸೇರಿ ಮಾಡ್ತಾ ಇದ್ವಿ. ಅಣ್ಣ ಹೆಂಗ್ ರಾಜನ್ ಥರ ಮಾಡಿದ್ರು ಗೊತ್ತಾ, ಅವ್ರ ಹುಡುಗಿ ಜೊತೆ ಟೆಕ್ಸ್ಟ್ ಮಾಡ್ತಾನೆ. ಕೆಲಸ ನೋಡಿ ನಾವು ಮಾತ್ರ ಮಾಡ್ಬೇಕು, ಎಲ್ಲ ಸೋಂಬೇರಿ ತರ ಮಲಗಿರ್ತಾರೆ. ಇನ್ನೊಂದ್ಸರಿ ಚಿರಂತ ಎಷ್ಟ್ ಜನ ಹುಡುಗಿರು ಚಾಟ್ ಮಾಡ್ತಾ ಇದೀಯೋ? ಇಬ್ರುಗ ರೈಸ್ ಒಂದೇ ಒಂದು ಲೇಸ್ ತಿಂತ ಇದೀನಿ. ಈಗ ತಿರ್ಸಿ ಫೋನು ಮಾಡು ಒಳ್ಳೇದಲ್ಲಿ. ಗೈಸ್ ಫೈನಲಿ ನಮ್ಮ ಮ್ಯಾಗಿದು ಮನೇಲೆ ಮಾಡಿಕೊಂಡು ತಿನ್ನುವಂಥದ್ದನ್ನ ಮಾಡಿದ್ದೀನಿ. ಇಷ್ಟು ಟೇಸ್ಟು ಅಲ್ಟಿಮೇಟು, ಮನೇಲಿ ಮಾಡ್ಕೊಂಡು ತಿನ್ನಿ, ಕ್ರೇಜಿ ಐತೆ, ಒಳ್ಳೆ ಟೇಸ್ಟ್ ಕೊಟ್ಟೈತೆ ಗೈಸ್. ನನಗೆ ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಇಷ್ಟ ಆಯಿತು. ಅಣ್ಣ ತಿಂತವನೆ ಬರೀ ಹಯ್ ಕೆಳ ಕೂತ್ಕೊಂಡ್ ತಿನ್ರಿ, ಇನ್ನು ಕಣ್ಣಾರೆ ನೋಡಿದ್ರಿ ಹೆಂಗ್ ಡೈವರ್ಟ್ ಮಾಡ್ತಾನೆ ನನ್ನ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಚೆನ್ನಾಗಿಲ್ಲ ಕೊಡು ಚೆನ್ನಾಗಿಲ್ಲ ಗೈಸ್. ಈ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆಗ್ಲೇ 6:30 ಆಗ್ಬಿಟ್ಟೈತೆ. ಅಲ್ಲೇ ಚೋಟ ಮರಿ ಬಂದೇ ಬಿಟ್ಟೋಳ. ನಿನ್ನಿಂದ ನನಗೆ ಹೊಟ್ಟೆ ನೋವು ಬಂದಿದೆ. ಏನಾಗಿಲ್ಲ, ತುಂಬಾ ಹೊಟ್ಟೆ ನೋಯ್ತಿದೆ, ಕಾಸು ಕೊಡು, ಹಾಸ್ಪಿಟಲ್ ಹೋಗ್ಬೇಕು. ಬಂದ ಮನೆಗೆ ಹೋಗಿ ಮಲ್ಕೋಗಿ ಸೀದಾ ಅಮ್ಮ ನೈಸಿಫ್ ಟ್ಯಾಬ್ಲೆಟ್ ಕೊಡಮ್ಮ. ಸೊಲ್ಯೂಷನ್ ಈಸ್ ನೈಸಿಫ್ ಟ್ಯಾಬ್ಲೆಟ್. ಐಸ್ ಕ್ರೀಮ್ ತಿಂದಂತೆ. ನಿನ್ಯಾರ್ರಿ ಐಸ್ ಕ್ರೀಮ್ ತಿನ್ನು ಅಂತ ಹೇಳೋದು? ಯಾರ್ರಿ ಅದ್ ಹೇಳಿದ್ದು ತಿನ್ನಕ್ಕೆ? ಚಿಂತೆ ಇಲ್ಲ ನೋಡು, ಅಮ್ಮ ಮಗಳು ಪ್ರೀ ಪ್ಲಾನ್ ಮಾಡ್ಕೊಂಡ್ ಬಂದಿರೋದು. ನೋಡು ಹೇಳಿಲ್ವಾ, ನಾವು ಮಧ್ಯಾಹ್ನ ಮಾತಾಡ್ಕೊಂಡಲ್ಲ, ಇದೆ ಸೇಮ್ ಐಸ್ ಕ್ರೀಮ್ ತಿಂದಿರೋದು ಎಫೆಕ್ಟ್. ಓಯ್ ಕರೆಕ್ಟ್ ಅಕ್ಕ, ನಿಮ್ಗೊಂದು ವಿಷಯ ಹೇಳ್ಬೇಕು, ತುಂಬಾ ದೊಡ್ಡ ವಿಷಯ ಹೇಳ್ಬೇಕು. ದೊಡ್ಡ ವಿಷಯ ಚಿರು, ಅವನನ್ನ ಏನ್ ಮಾಡ್ಬೇಕು ಗೊತ್ತಿಲ್ಲ. ನಾನಂತೂ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸರಿ ಏನ್ ಮಾಡ ನಾನು? ಅಮ್ಮ ನಾನು ಒಂದ್ ಚೂರು ಹಿಂಗೆ ಅಂದ್ರೆ ನೀವು ಓಡ್ ಬಚ್ಚಲ್ಲಮ್ಮ. ಅಕ್ಕ ನಿಮ್ ಮಗಂಗೆ ಪಾರ್ಟ್ ಟೈಮ್ ಜಾಬ್ ಸಿಕ್ಬಿಡ್ತು. ಪಾರ್ಟ್ ಟೈಮ್ ಜಾಬ್ ಸಿಕ್ಬಿಡ್ತು. ಪಾರ್ಟ್ ಟೈಮ್ ಜಾಬ್ ಸಿಕ್ಬಿಡ್ತು. ನೋಡಿ ಇನ್ನೊಂದ್ ತಿಂಗಳು ಅಣ್ಣಂಗೆ ನೋಡ್ಕೊಳ್ಳಿ. ಗಾಯ್ಸ್ ಇಲ್ಲಿ ನೋಡಿ, ಅಪ್ಪ ಬಂದಿದ್ದಾರೆ, ಆದ್ರೆ ಎಲ್ಲ ಹೋಗ್ಬಿಟ್ಟೈತೆ.
ಎಲ್ಲ ಹೋಗ್ಬಿಟ್ಟೈತೆ. ಮತ್ ಬೆಳಿಗ್ಗೆ 3 ದಿನ ಸರೋಗುತ್ತೆ. ಅಮ್ಮ ಏನಾದ್ರು ಅವಾಜ್ ಗಿವಾಜ್ ಆಗ್ತಾ ಏನ್ ಕತೆ? ಏನಿಲ್ಲ, ಗಡ್ಡ ಎಲ್ಲ ತೆಗ್ಸ್ಬಿಟ್ಟಿದ್ವಪ್ಪ. ಸರೋಗುತ್ತೆ, ಬರುತ್ತೆ 3 ದಿನಕ್ಕೆ. ಅಪ್ಪ ಒಂದ್ಸಲಿ ನಂತರ ಬಿಡು ಪಾಪ ಹಿಂಗೆ. ಹಂಗೆ ಕಂಪ್ನಿ ಹೋಗ್ತಾರೆ, ಎಮ್ಮಿಸೆ ಬಿಟ್ರ ಬಾಸ್ ಜೊತೆ ಹೋಗ್ಬೇಕಲ್ಲ. ಅಂದ್ರೆ ಬಾಸ್ ಇಲ್ಲ ಅಂದ್ರೆ ನಾನು ಹಿಂಗೆಲ್ಲ ಬಿಡ್ಕೊಂಡೋಗಿ ಏನಂತಾರೆ ಅದೆಲ್ಲ ಬಿಡ್ಕೊಂಡೋಗಿದೆ. ಬಾಸ್ ಜೊತೆ ಹೋಗ್ಬೇಕಲ್ಲ, ನೀಟಾಗಿರ್ತಾರೆ. ಗೈಸ್ ಇಲ್ಲಿ ಬಜ್ಜಿ ಮಾಡ್ತಾರೆ ಮನೇಲಿ ತಿನ್ನೋದಕ್ಕೆ. ಚಪಾತಿ ಸವಿಯಾದ ಚಪಾತಿ ಗುಡ್ಗಾರ, ಚಪಾತಿ ಗೊಡ್ಗಾರ ಬಜ್ಜಿ ಎಲ್ಲ ಮಾಡಿದ್ದಾರೆ. ಅಪ್ಪ ಎಲ್ಲ ತೆಗ್ಸ್ಬಿಡಾರಪ್ಪ. ಅಪ್ಪ ಒಂಥರ ಅಪ್ಪಂಗೆ ಗಡ್ಡ ಇದ್ರೇನೆ ಚಂದ. ಆದ್ರೆ ಏನ್ ಮಾಡೋದು, ಇಲ್ಲಿ ಅವಾಜ್ ಹಾಕೋರು ಒಬ್ರು ಇರ್ತಾರಲ್ಲ, ಅವಾಜ್ ಹಾಕ್ತಿರ್ತಾರೆ ಗಡ್ಡ ತೆಗ್ಸು ಸ್ವಾಮಿ ಅನ್ಬಿಟ್ಟು. ಅದಕ್ಕೋಸ್ಕರ ಅಯ್ಯೋ ಈ ಶೆಕೆ ಯಾವಾಗ ಮುಗಿತೋ ಗೊತ್ತಿಲ್ಲ, ಕಾಯ್ತಾ ಇದೀವಿ ನಾವಂತ. ಅಮ್ಮ ಅಂಡ್ ಆಲ್ಮೋಸ್ಟ್ ಅಂಡ್ ಇನ್ನೊಂದು ಗೈಸ್ 29ನೇ ತಾರೀಕು ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗೋಣ ಮಮ್ಮಿ, ಪಾಪ ಅವ್ರನ್ನ ಕರ್ಕೊಂಡು ಹುಡುಗನ್ನ ಯಾವ್ದಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಕರ್ಕೊಂಡೋಗಿ ಪಾಪ ಅವ್ನು ಬೇಡ್ಕೋಬೇಕಂತೆ, ಬೇಡ್ಕೊಳ್ಳಿ. 29ನೇ ತಾರೀಕು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ಜಸ್ಟ್ ಫ್ಯೂ ಥಿಂಗ್ಸ್ ಶೇರ್ ಮಾಡಬೇಕು. ಏನಂದರೆ, ಸೊ ಇದೇ ಜಾಗದಲ್ಲಿ 2-3 ಇಯರ್ಸ್ ಬ್ಯಾಕ್ ಕೂತ್ಕೊಂಡು ನಾನು ಸ್ಕ್ರಿಪ್ಟ್ ಬರೀತಿದ್ದೆ. ಸೊ ಬುಕ್ಕಲ್ಲೇ ಇದ್ದೆ, 1 ಸೆಕೆಂಡ್ ಇದೆ. ಇವಾಗ ನಾನು ಚಿಕ್ಕ ಬುಕ್ಕಲ್ಲಿ ಬರೀತಾರದು ನಾನು. ಸೊ ಈ ಥರ ಚಿಕ್ಕ ಬುಕ್ಕಲ್ಲಿ ಬರೀತಾರೆ ಏನೇನು ಮಾಡಬೇಕು, ಏನೇನು ಬರೀಬೇಕು ಅಂದ್ಬಿಟ್ಟು ಚಿಕ್ಕ ಬುಕ್ಕಲ್ಲಿ ಬರೀತಿದ್ದು. ಮುಂಚೆ ನಾನು ಇಷ್ಟಪ್ಪ ಬುಕ್ಕು, ಈ ಸೈಜ್ ಬುಕ್ ಇರುತ್ತಲ್ಲ, ಈ ಬುಕ್ಕನ್ನ ತುಂಬ ತಲೆ ಕೆಡಿಸ್ಕೊಂಡು ಸೀರಿಯಸ್ಸಾಗಿ ಬರೀತಿದ್ದೆ. ಸೀರಿಯಸ್ಸಾಗಿ ಬರೀತಿರೋ ಟೈಮಲ್ಲಿ ಎಂತೆಂಥ ಒಳ್ಳೆ ಐಡಿಯಾಸ್ ಬರ್ತಿತ್ತು, ತುಂಬ ಚೆನ್ನಾಗಿ ಬರ್ತಿತ್ತು. ಅವಾಗ ಹೆಂಗಂದರೆ ಒಂದಕ್ಕೆ ಫೋಕಸ್ಸು, ಸುದೀಪ್ S04 ಅಕೌಂಟ್ ಅದೊಂದಕ್ಕೆ ಫೋಕಸ್ಸು. ಕಾಮಿಡಿ ರೀಲ್ ಮಾಡಬೇಕು, ಕಾಲೇಜ್ ಫ್ರೆಂಡ್ಸು ಫ್ಯಾಮಿಲಿ ಇವರೆಲ್ಲ ರಿಯಾಲಿಟಿಲಿ ಏನೇನು ಮಾಡ್ತಾರೆ ಅಂತ ಯೋಚನೆ ಮಾಡಿ ಬರೀತಿದ್ದೆ. ಇಷ್ಟು ದೊಡ್ಡ ಬುಕ್ಕು 200 ಪೇಜಸ್ಸು ಪೂರ್ತಿ ಖಾಲಿಯಾಗಿತ್ತು, ಪೂರ್ತಿ. ಅಷ್ಟು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಬರೀತಿದೆ. ಇವಾಗ ನಾನೇ ಅನಿಸ್ತೈತೆ ನಾನೇ ಟೈಮ್ ಕೊಡ್ತಿಲ್ಲ ಇದಕ್ಕೆಲ್ಲ ಟೈಮ್ ಕೊಡ್ತಿಲ್ಲ. ಕುತ್ಕೊಂಡು ಬರೀಬೇಕು. ಆಲ್ಮೋಸ್ಟ್ ಹೆಂಗಂದರೆ ಕುತ್ಕೊಂಡು ಟೈಮ್ ಕೊಟ್ಟು ಯೋಚನೆ ಮಾಡಿ ನಾನೇನಾದ್ರು ಮಾಡಿದ್ರೆ ತುಂಬ ಚೆನ್ನಾಗಿ ಕಂಟೆಂಟ್ ಕೊಡ್ತೀನಿ. ಅಂದರೆ ಇನ್ಸ್ಟಾಗ್ರಾಮ್ ರೀಲಿಗೆ, ಯೂಟ್ಯೂಬ್ದು ಡೈಲಿ ನಡೀತಿದೆ, ಇನ್ಸ್ಟಾಗ್ರಾಮ್ ಕಾಮಿಡಿ ರೀಲಿಗೆ ತುಂಬ ಚೆನ್ನಾಗಿ ಕೊಡ್ತೀನಿ. ಬಟ್ ಅದು ನನಗೆ ಆಗ್ತಾ ಇಲ್ಲ. ಯಾಕಂದರೆ ಈಗ ಸಡನ್ ನೋಡಿ, ನಾಳೆ ನಾನು ಯೂಟ್ಯೂಬ್ ಏನು ಮಾಡಬೇಕು, ಹಿಂಗೆ ನಾಳೆ ಎಡಿಟ್ ಮಾಡಬೇಕು, ನಾನು ಯೂಟ್ಯೂಬ್ ಮಾಡಬೇಕು, ತಲೆಯಲ್ಲಿ ಹಿಂಗೆ ಬರ್ತಾ ಇರುತ್ತಾ, ಅದಕ್ಕೆ ಫೋಕಸ್ ಆಗ್ತಾಯಿಲ್ಲ. ಇವಾಗ ನಾನು ಅಂದ್ಕೊಂಡಿರೋದು ಒಂದು ಅರ್ಧ ಗಂಟೆ ಇದಕ್ಕೆ ಒಂಚೂರು ಟೈಮ್ ಕೊಟ್ಟು, ಒಂದು ಅರ್ಧ ಗಂಟೆ ಇದಕ್ಕೆ ಟೈಮ್ ಕೊಟ್ಟು ಯೋಚನೆ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ಬೆಸ್ಟ್, ಒಳ್ಳೆ ಸ್ಕ್ರಿಪ್ಟ್ ಬರಲಿ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ನಂಬಲ್ಲ, 11:30-12 ಗಂಟೆ ನೈಟು ಮಲಗಿರೋನು, ಹಿಂಗೆ ಮಲಗಿರ್ತೀನಿ ಅಂದ್ಕೊಳ್ಳಿ, ಯೋಚನೆ ಮಾಡ್ಕೊಂಡು ಏನೋ ಮಲಗಿರ್ತೀನಿ. 11:45-12 ಗಂಟೆಗೆ ಯಾವುದಾದ್ರೂ ತಲೆಗೆ ಸಡನ್ನಾಗಿ ಕನ್ಸಲ್ ಸ್ಕ್ರಿಪ್ಟ್ ಏನಾದ್ರು ನೆನಪಾಯ್ತು ಅಂದರೆ ಟಕ್ ಅಂತ ಇದ್ದು ಫಸ್ಟು ಬುಕ್ ತೊಗೊಂಡು ಬರ್ಕೋತಿದ್ದೆ. ಬಿಕಾಸ್ ದಟ್ ವಾಸ್ ಅ ಗುಡ್ ಕಂಟೆಂಟ್. ಆ ಕಂಟೆಂಟ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿಬಿಟ್ಟು 6 PM ಅಪ್ಲೋಡ್ ಮಾಡಿದ್ದೆ. ಇಟ್ ವಾಸ್ ಲೈಕ್ 2 million 1 million ವ್ಯೂಸ್. ಅದು ಈ ಥರ ಒಂದು 2-3 ಇಯರ್ಸ್ ಬ್ಯಾಕ್ ಆ ಟೈಮಲ್ಲಿ ಯೋಚನೆ ಮಾಡಿ ಈ ಥರ ಎಲ್ಲ ಇತ್ತು ಸಿಕ್ಕಾಪಟ್ಟೆ. ಏನಂದರೆ ನಾನು ಒಂದು ಅರ್ಥ ಇದ್ದು, ಬೆಳೀತಿರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ಕಂಟೆಂಟ್ ಒಳ್ಳೊಳ್ಳೆ ಹೊಸ ಕಂಟೆಂಟ್ ಯೋಚನೆ ಮಾಡ್ತಿರ್ತೀವಿ. ಸೊ ಬೆಳೆದಾದ್ಮೇಲೆ ಮೀನ್ಸ್ ಇವಾಗ ಯೂಟ್ಯೂಬ್ 3 ಅಕೌಂಟ್ನ ಮ್ಯಾನೇಜ್ ಮಾಡ್ತಿರೋ ಟೈಮಲ್ಲಿ ಟೈಮ್ ಸಿಗಲ್ಲ ಯೋಚನೆ ಮಾಡೋದಕ್ಕೆ. ಆವಾಗ ಟೈಮ್ ಸಿಗುತ್ತೆ, ಓನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇವಾಗ ಟೈಮ್ ಇಲ್ಲ, ಕಂಟೆಂಟು ಕಮ್ಮಿ ಆಗ್ಬಿಟ್ಟೈತೆ, ಬೇರೆ ಕಡೆ ಫೋಕಸ್, ಯೂಟ್ಯೂಬಲ್ಲಿ ಆಗಲಿ ಈ ಥರದ್ದು ಆಗ್ಬಿಟ್ಟೈತೆ ನನ್ನದು. ಐ ಹೋಪ್ ಇದನ್ನೆಲ್ಲ ಕಂಬ್ಯಾಕ್ ಮಾಡಿ ಒಳ್ಳೆ ಕಂಟೆಂಟ್ ಇನ್ನೂ ಕೊಡಬೇಕು. ನನಗೆ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ರಿಗ್ರೆಟ್ ಆಗ್ತಾ ಇದ್ದೀನಿ. ಅಂದರೆ ಅಕ್ಟೋಬರಿಂದ ಏಪ್ರಿಲ್ ಮಂತ್ವರೆಗೂ ಬೇಕಿತ್ತ 50K ಕಂಪ್ಲೀಟ್ ಆಗೋದಕ್ಕೆ. 250 300 ಆಗೋದಕ್ಕೆ ಯಾಕೆ ಇಷ್ಟು ಲೇಟು? ನೀನು ನೆಕ್ಸ್ಟ್ ಲೇಟ್ ಆಗಬಾರ್ದು. 350K 400K ನನ್ನ ಬರ್ತ್ಡೇ ಒಳಗಡೆ 400K ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ಬೆಸ್ಟ್, ಫಾಲೋ ಮಾಡ್ಕೊಳ್ಳಿ. ಗೈಸಿರಿ ಸ್ಕ್ರಿಪ್ಟ್ ಬರೀತಿದೆ. ನಮ್ಮ ಚೋಟ ಮರಿ ಬಂದಿದ್ದಾಳೆ. ನಿನಗೆ ಥರ್ಸ್ಡೇ ಏನಂತ ಗೊತ್ತಿಲ್ವಾ? ಥರ್ಸ್ಡೇ ಡೇಟ್ ಏನು? 27. ಥರ್ಸ್ಡೇ ಏನು? ಎಷ್ಟು ಡೇಟು? 28 Tuesday 29 30 Friday ಥರ್ಸ್ಡೇ 30. ಏನು ಗೊತ್ತಾ 38 ಡೇಟು? ಏನು ಗೊತ್ತಾ ನಿಂಗೆ? ಗೊತ್ತಿಲ್ಲ, ತಿಳ್ಕೊಂತೀನಿ. ಚಿರುದ್ ರಿಸಲ್ಟು 30ನೇ ತಾರೀಕು. ಮತ್ತೆ ಗೊತ್ತಿಲ್ಲ ಅಂತಿದ್ಯಾ? ಅದು ನಾನೇನೋ ಬೇರೆದು ಅನ್ಕೊಂಡಿದ್ದೆ. ಗೊತ್ತಾಯ್ತಾ 30ನೇ ತಾರೀಕು ರಿಸಲ್ಟ್ ಅಂತ? ಮಣ್ಣ ಪಾಸಾ ಫೇಲಾ? ಪಾಸ್ ಆಗ್ತಾರೆ. ಗೇಸ್ ಇಷ್ಟೊತ್ತು ಯೋಚನೆ ಮಾಡಿ ಒಂದಿಷ್ಟು ಬರ್ದೆ. ಅಂದರೆ ಯೂಶಲಿ ಫ್ರೆಂಡ್ಸು ಇದನ್ನು ರೇಗಿಸ್ತಾ ಇರ್ತಾರೆ, ಸೊ ಅದನ್ನೇ ಬರೆದಿದ್ದೀನಿ. ಟೈಮ್ ಕೊಟ್ಟಷ್ಟು ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ.
ಕೊಡ್ಬೇಕು ಇನ್ಮೇಲೆ ಸ್ವಲ್ಪ ಇದಕ್ಕೆ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನ್ನೆ ಮಲ್ಗಿ ಅದಾದಮೇಲೆ ಎದ್ಬಿಟ್ಟೆ. ಸೊ ಇವಾಗ 30ನೇ ತಾರೀಕು ನಮ್ಮ ಚಿರುದು ರಿಸಲ್ಟ್ ಇರೋದು. ಸೊ ಕಾಯ್ತಾರಿ 30ನೇ ತಾರೀಕು. ಆ್ಯಂಡ್ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬಿಕಾಸ್ ಅಣ್ಣ ಪಾಸ್ ಆಗಲಿ ಅನ್ನೋದು ಏನೋ ಅವನೇ ಹೇಳಿದ್ದು, ನಾನಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಣ್ಣ, ಪಾಸ್ ಆಗಬೇಕು ಅಂದರೆ ಬೇಡ್ಕೊಂಬರೋಣ ಅಂತ ಹೇಳಿದ್ದಾನೆ. ಸೊ ದೇವಸ್ಥಾನಕ್ಕೆ ನೆಕ್ಸ್ಟು ಹೋಗೋಣ. 30ನೇ ತಾರೀಕು ಒಂದು ರಿಸಲ್ಟು ಅಂತೆ. ಏನೋ ಡೇಟ್ ಪೋಸ್ಟ್ಪೋನ್ ಆದರೆ ಹೇಳ್ತೀನಿ, ಬಟ್ 30ನೇ ತಾರೀಕು ಫಿಕ್ಸು. ಕಾಯ್ತಾರಣ. ಸ್ಟೇ ಟ್ಯೂನ್. ಮಚ್ ಲವ್. ಬಾಯ್ ಗೈಸ್.